ಹೇ ವಾಟ್ಸಪ್ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಟು ಹರ್ಷ ವ್ಲಾಗ್ಸ್. ಸೊ ನೀವು ನನ್ನ ಇವತ್ತು ನೋಡ್ತಾ ಇದ್ದೀರಾ 390 ADV ಮೇಲೆ. ಇಲ್ಲಿ ನೋಡ್ಬೋದು ನೀವು 4 hours 7 minutes ತೋರಿಸ್ತಾ ಇದೆ, 234 kilometers. ಸೊ ETA ಬಂದು 9:35. ಸೊ ನಾನು ಹೊರಟಿದ್ದೀನಿ ಸಕಲೇಶ್ಪುರ ಕಡೆ. ಒಂದು ಕೆಲಸ ಇತ್ತು, ಹಾಗೆ ದೇವ್ರ ದರ್ಶನ ಒಂದು ಪೆಂಡಿಂಗ್ ಇತ್ತು, ಧರ್ಮಸ್ಥಳಕ್ಕೆ ಹೋಗೋದು, ಅದು ತುಂಬ ವರ್ಷದಿಂದ. ಸೊ ಹಂಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಒಂದು ಕೆಲಸನೂ ಒಂದು ಕೆಲಸನೂ ಹಂಗೆ ಅಸೈನ್ ಆಯಿತು. ಸೊ ಎರಡು ಒಂದೇ ಟೈಮ್ಗೆ ಆಗ್ತಾಯಿದೆ. ಸೊ ಹೊರಟಿದ್ದೀನಿ, ಟೈಮ್ ಆಗಿದೆ 5:26. ಸೊ ETA ಹೇಳ್ತಾ ಇದೆ 9:34ಗೆ, ನಾನು ಹೋಗ್ಬೇಕಾಗಿರೋದು 11ಗೆ. ಬ್ರೇಕ್ಸ್ ಏನು ಜಾಸ್ತಿ ಕೊಡೋಲ್ಲ, ಒಂದು ಬ್ರೇಕ್ಫಾಸ್ಟ್ಗೆ ಒಂದು ಬ್ರೇಕ್ ಕೊಡ್ತೀನಿ. ಆ್ಯಂಡ್ ಐ ಥಿಂಕ್ ನನಗೆ ಫ್ಯೂಯಲ್ ಬೇಕಾಗತ್ತೆ, ಬಿಕಾಸ್ 233 ರಿಸರ್ವ್ ಬೀಳೋ ಚಾನ್ಸ್ ಇರುತ್ತೆ. ಅಲ್ಲಿ ರೀಚ್ ಆದಾಗ ರಿಸರ್ವ್ ಬೀಳೋವರೆಗೂ ಚಾನ್ಸ್ ತೊಗೊಳೋದು ಬೇಡ. ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟಾಗ ಫ್ಯೂಯಲ್ ಹಾಕ್ಸ್ಬಿಡೋಣ. ಸೊ ತುಂಬ ದಿನದಿಂದ ಇದೊಂದು ಪೆಂಡಿಂಗ್ ಇತ್ತು, ದಿನದಿಂದಲ್ಲ ವರ್ಷಗಳಿಂದ ಟೆಂಪಲ್ಗೆ ಹೋಗೋದು. ಸೊ ಹಿಂಗೆ ಈಗ ಫೈನಲಿ ಇದಾಗ್ತಾ ಇದೆ. ಆ್ಯಂಡ್ ಈ ರೈಡಲ್ಲಿ ನಾನು ನಿಮಗೆ ನನ್ನ ಗಾಡಿಯ ಮೈಲೇಜ್ ಬಗ್ಗೆ ಹೇಳ್ತೀನಿ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತೀನಿ, ಕಂಫರ್ಟ್ ಬಗ್ಗೆ ಹೇಳ್ತೀನಿ. ಸೊ ಆ್ಯಂಡ್ ನೀವು ಕೂಡ DM ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಏನು ತಿಳ್ಕೋಬೇಕು ಈ ಗಾಡಿ ಮೇಲೆ ಅಂತ. ಸೊ ಇನ್ ಕೇಸ್ ನಾನು ಬ್ಲಾಗಲ್ಲಿ ಅದನ್ನು ಮೆನ್ಷನ್ ಮಾಡಿದಂದರೆ ಕಮೆಂಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೋಡೋಣ ಜರ್ನಿ ಹೇಗಿರುತ್ತೆ, ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ನಿಮಗೆ. ಅಣ್ಣ ನಮಸ್ಕಾರ. ಸೂಪರ್ ಗುರು, ನೀನು ಸೂಪರ್. ನೀನು ಟ್ರಕ್ ಇದೆ, ಜಾಗನೇ ಇಲ್ಲ, ಒನ್ ವೇಲ್ ಹೊಡಿತಾವನೆ. ಏನು ಹೇಳೋಣ, ತಿರುಗಿ ಹೈ ಬಿ ಮೇಲೆ ಹೊಡಿತಾವನೆ ಕಣ್ಣಿಗೆ. ಹ್ಯಾಪನ್ಸ್, ನಾವು ಹುಷಾರಾಗಿರಬೇಕು. ಸೊ ಸ್ನೇಹಿತರೆ, ಟೈಮ್ ಆಗಿದೆ 6:08. ಸೊ ನೆಲಮಂಗಲಕ್ಕೆ ಲೆಫ್ಟ್ ತಗೋಬೇಕೀಗ. ಇನ್ನೇನು ಬೆಳಕು ಆಗ್ತಾ ಇದೆ, ನೋಡೋಣ. 6 o'clock ಇಲ್ಲಿಗೆ ಬಂದಿದ್ದೀನಿ. ಮ್ಯಾಪ್ಸ್ ಏನು ಹಾಕಿಲ್ಲ, ಸೊ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ. 8 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ಗೆ ನಿಲ್ಸೋಣ, 8-8:30 ಹಂಗೆ. ಐ ಹೋಪ್ ಅಷ್ಟೊತ್ತಿಗೆ ಹಾಸನ ಹತ್ರಕ್ಕೆ ಹೊಟ್ಟೋಗಿರ್ತೀನಿ ಅನಿಸುತ್ತೆ. ಲೆಟ್ಸ್ ಸಿ, ನನಗೂ ಗೊತ್ತಿಲ್ಲ ಆ ಕಡೆ ಯಾವುದಿದೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಅಂತ. ನಮ್ಮ ಧ್ರುವತಾರೆಗೆಲ್ಲ ಹೋಗಬೇಕು ಅಂತಂದರೆ ಅಷ್ಟೊತ್ತಿಗೆ ಇನ್ನೂ ಬೇಗನೆ ರೀಚ್ ಆಗಿಬಿಟ್ಟಿರ್ತೀನಿ ನಾನು. ಏನು ಮ್ಯಾಕ್ಸಿಮಮ್ ಅಂದರೆ 1 hour ಧ್ರುವತಾರೆ ರೀಚ್ ಆಗಿಬಿಡ್ತೀವಿ, 1.5 hour ಮ್ಯಾಕ್ಸ್. ಸೊ ಅವಾಗ ಇನ್ನೂ 7:30 ಆಗಿರುತ್ತೆ. ಸೊ 7:30ಗೆ ಬ್ರೇಕ್ಫಾಸ್ಟ್ ಬೇಡ, ಮುಂದೆ ನೋಡೋಣ. ಹೈವೇಲಿ ಕಡಿಮೆನಾ ಇದೆ. ಸೊ ಯಾರ್ಯಾರು ಫಸ್ಟ್ ಟೈಮ್ ಚಾನಲ್ಗೆ ಬಂದಿದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಮ್ಮ ರೈಡ್ ಅಪ್ಡೇಟ್ಸು ಅದು ಇದು ಎಲ್ಲ ಗೊತ್ತಾಗುತ್ತೆ. ನಮ್ಮ ಇನ್ಸ್ಟಾಗ್ರಾಮಲ್ಲಿ ಚಾನಲ್ ಒಂದಿದೆ, ಅಲ್ಲಿ ಜಾಯ್ನ್ ಆಗಿ, ಅಲ್ಲಿ ಹಾಕ್ತೀನಿ ನಾನು ಪ್ರತಿಯೊಂದು ಅಪ್ಡೇಟ್ಸು. ನಿಮಗೇನೇ ಕ್ವಶನ್ಸ್ ಇದ್ದರೂ ನೀವು ನನಗೆ DM ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಹಾಸನ ರೋಡಿಗೆ ಬಂದು ನಾನು ತುಂಬ ದಿನ ಆಯಿತು. ಎಲ್ಲ ಕಡೆ ಫ್ಲೈಓವರ್ಗಳು, ಅಂಡರ್ ಪಾಸ್ಗಳು, ಬೇಜಾನ್ ಕೆಲಸ ನಡೀತಾ ಇದೆ. ಸೊ ಟೈಮ್ ಆಗಿದೆ 6:30. ಐ ಥಿಂಕ್ ಕುಣಿಗಲ್ ಹತ್ತಿರ ಬಂದುಬಿಟ್ಟಿದ್ದೀನಿ ಅನ್ಸುತ್ತೆ. ಈ ಥರ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಆರಾಮಾಗಿ ಹೈವೇಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಜಾನೇ ಬೇರೆ. ಅದ್ರ ಜೊತೆ ಕನ್ನಡ ಸಾಂಗ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್, ಫುಲ್ ಖುಷಿ. ಒಮ್ಮೊಮ್ಮೆ ಹೀಗೂ ಆಗುವುದು, ಎಲ್ಲಿ ಮನಸ್ಸು ಜಾರುವುದು, ಯಾರನ್ನು ಜೀವ ಬೇಡುವುದು. ಸೊ ಸ್ಟಾಪ್ ಕೊಟ್ಟೆ, ಸನ್ರೈಸ್ ಚೆನ್ನಾಗಿದೆ, ಒಂದು ಫೋಟೋ ಹಾಕೋಣ ಅಂತ. ಸೊ ಲಗೇಜ್ ನೋಡಿ ಹಿಂಗೆ ಟೈಮ್ ಮಾಡಿದ್ದೀನಿ. 2 ಬಂಜಿ ಕಾರ್ಡ್ ಹಾಕಿದ್ದೀನಿ, ಫುಲ್ ಸೇಫಾಗೇ ಇದೆ. ಮತ್ತು ಇದ್ರದ್ದು ಟೈಮ್ ಮಾಡಿದ್ದೀನಿ, ಇಲ್ಲೊಂದು. ಸೊ ಫುಲ್ ಸೇಫ್ ಇರಲಿ ಅಂತ. ಯಾಕೆ ಚಾನ್ಸ್ ತಗೋಬೇಕು ಅಲ್ವಾ? ಟೈಮ್ ಸಿಕ್ಕಿಲ್ಲ ವಾಶ್ ಮಾಡೋಕ್ಕೆ. ಎಷ್ಟು ಬ್ಯುಸಿ ನೋಡಿ ಹಾಸನ ರೋಡ್. ಹೆಂಗೆ ಕಾಣ್ತಾ ಇದೆ ಇಲ್ಲಿಂದ. ಏನೋ ಒಂದು ಹೆಸರು ಇಡಬೇಕು ಅನ್ನಿಸ್ತಾ ಇದ್ದಿದ್ದು ನನಗೆ. ಏನೋ ಸಜೆಸ್ಟ್ ಮಾಡಿ, ಒಂದು ಒಳ್ಳೆ ಹೆಸರಿಡೋಣ ಗಾಡಿಗೆ. ಕುದುರೆ ಇದ್ದಂಗಿದೆ.
ಏನಾದ್ರು ಒಳ್ಳೆ ಸಿಕ್ಬೇಕು. ಚಲೋ. ಸೊ ಇಲ್ಲಿವರೆಗೂ 107 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ಆಲ್ಮೋಸ್ಟ್ 7 o'clock. ಈ ಥರ ರೋಡ್ ಟ್ರಿಪ್ ಅಂದ್ರೇ ಇದು. ನಿಲ್ಲಿಸಿ ಫೋಟೋ ತೆಗಿ, ಕಾಫಿ ಕುಡಿ, ಲೊಕೇಶನ್ ಎಂಜಾಯ್ ಮಾಡು ಅಲ್ವಾ. ಅನ್ಕೋಬೋದು ಇವಾಗ ಏನೋ ಫುಲ್ ಜೋಶು ಟೂರಿಂಗು ಅಂತ. ಟೂರಿಂಗ್ ನಾವು ಬಸ್ಸುಬ್ರೇ ಅಲ್ಲ, ಗ್ಯಾಪ್ ಬಂದಿದೆ ಅಷ್ಟೇ. ಇದೇ ಜಾಗದೊಂದು ಫುಟೇಜ್ ಹಾಕ್ತೀನಿ ನೋಡಿ. ಯಾವ ಧ್ರುವತಾರೇನೂ ಇಲ್ಲ, ಯಾವ ವೈಶಾಲಿನೂ ಇಲ್ಲ. ಆ ಟೈಮಲ್ಲಿ ಪೀಸ್ಫುಲ್ಲಾಗಿ ರೈಡ್ ಮಾಡಿದ್ದೀವಿ ನಾವು, ಇಷ್ಟು ಟ್ರಾಫಿಕ್ಕೇ ಇಲ್ಲ ಆಗ. ನನಗೆ ಐ ಥಿಂಕ್ ಇದು 16-17 ತೆಗೆದಿರೋ ವಿಡಿಯೋ. ಅವಾಗೆಲ್ಲ ಇವೆಲ್ಲ ಏನೂ ಇರಲಿಲ್ಲ. GSA 1250 ಕ್ರೇಜಿ ಟೂರಿಂಗ್ ಮಷಿನ್ ಮತ್ತು ನೋಡಿ ನಮ್ಮ ಅಡ್ಡ ವೈಶಾಲಿ. ಇವತ್ತು 7 ಗಂಟೆಗೆ ಬಂದುಬಿಟ್ಟಿದ್ದೀವಿ ವೈಶಾಲಿ ಹತ್ರ. ಇನ್ನೂ 1 hour ಆಗಲಿ. ಟೈಮ್ ಎಷ್ಟೀಗ? ಇನ್ನೂ 6:55, 7 ಆಗಿಲ್ಲ. ಕ್ರೂಸ್ ಕಂಟ್ರೋಲ್ ಏನು ಅಷ್ಟು ಯೂಸ್ಫುಲ್ ಫೀಚರ್ ಅಂತ, ತುಂಬ ಯೂಸ್ಫುಲ್ ಫೀಚರ್ ಏನು ಅಲ್ಲ ಅಂತ ತುಂಬ ಜನ ಮಾತಾಡ್ತಾ ಇದ್ರು. ನೋಡಿ ಯಾವ ಸ್ಪೀಡಲ್ಲಿ ಕ್ರೂಸ್ ಹಾಕ್ಕೊಂಡು ಹೆಂಗೆ ಹೋಗ್ತಾ ಇದ್ದೀನಿ ಅಂತ. ಸಿಕ್ಕಾಪಟ್ಟೆ ಕ್ರೂಸ್ ಯೂಸ್ ಮಾಡ್ತಾ ಇದ್ದೀವಿ ಗುರು. ಒನ್ ಆಫ್ ದ ಬೆಸ್ಟ್ ಫೀಚರ್ ನನ್ನ ಕೇಳಿದ್ರೆ. ಎಷ್ಟೊತ್ತು ಅಂತ ಥ್ರಾಟ್ಲ್ ಹಿಡ್ಕೊತೀರೋ ಒಂಥರ ರಿಲ್ಯಾಕ್ಸ್ ಫೀಲು, ಒಂಥರ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅಂದರೆ ಏನಂದರೆ ಫುಲ್ಲು ಟೆನ್ಷನಲ್ಲಿರ್ಬೇಕು ನಾವು ಕ್ರೂಸ್ ಹಾಕಿದಾಗ, ಯಾವನ ಹೆಂಗೆ ಬರ್ತಾನೋ ಅಂತ ಅಷ್ಟೇ. ಒಳ್ಳೆ ಫೀಚರ್ ಮಾತ್ರ. ಕ್ರೇಜಿ ವ್ಯೂ ಇದೆ ಗುರು ಮಾತ್ರ ಇಲ್ಲಿ. ವಾ ಹೆಂಗಿದೆ, ಫುಲ್ಲು ಫ್ಲೈಓವರ್ ಮೇಲೇ ಥರ ಮಜಾ ಇದೆ ನೋಡೋಕ್ಕೆ ವ್ಯೂ. ಕ್ರೂಸಿಂಗ್ ಇಷ್ಟರಲ್ಲೇ ಇದೆ ಅವಾಗಿಂದ. ಹೈವೇ ಮಜಾ ಇದೆ ಗುರು. ಸೂಪರ್ ಬೈಕ್ ಎತ್ಕೊಬಿಡ್ಬೇಕಿತ್ತು ಅನ್ಸುತ್ತೆ. ಬಟ್ ಟೂರಿಗೆ ಯಾವಾಗ ಮಾಡ್ತೀರಿ ಹಿಂಗೆ ಆಗ್ಬಿಟ್ರೆ ಅಲ್ವಾ. ಅದಕ್ಕೆ ಇರಲಿ, ತೊಗೊಂಡ್ರೋದೇನಕ್ಕೆ ಟೂರಿಂಗ್ ಮಾಡಬೇಕು ಅನ್ನೋ ಥರ ತೊಗೊಂಡಿದ್ದೀನಿ. ಬಟ್ ಹೈವೇ ನೋಡಿದಾಗ ಟೆಂಪ್ಟ್ ಆಗುತ್ತೆ ಸೂಪರ್ ಬೈಕ್ ಇರಬೇಕಿತ್ತು ಅಂತ. ಇನ್ನೊಂದು ರೈಡ್ ಮಾಡೋಣ, ಫುಲ್ ನೋಡ್ಕೊಂಬರೋಣ. ಧರ್ಮಸ್ಥಳವರೆಗೂ 10 hours ಏನು ಪ್ರಾಬ್ಲಮ್ ಇಲ್ಲ, ಹೋಗಬಹುದು ಅಂತ ಇದ್ದರೆ ಹೋಗೋಣ ಒಂದು ಸರಿ 10 hours. ಹಾಸನ್ ಬೈಪಾಸಲ್ಲಿದ್ದೀನಿ, ಫುಲ್ ಫ್ಲೈಓವರ್ ಕೆಲಸ ನಡೀತಾ ಇದೆ. ಸೊ ನೋಡ್ಬೋದು ನೀವು, ಹಾಸನ್ ರೈಟ್, ಮಂಗಳೂರು ಸ್ಟ್ರೈಟು. ಟೈಮ್ ಆಗಿದೆ 7:46. ಏನು ಸಕಲೇಶ್ಪುರಕ್ಕೆ ಹೋಗಿ ನಾನು ಟಿಫನ್ ಮಾಡೋ ಥರ ಇದೆ. ಬ್ರೇಕ್ಫಾಸ್ಟ್ ಪಾಯಿಂಟ್ಗಳು ಹೆಂಗಿದೆಯೋ ಏನೋ ಗೊತ್ತಿಲ್ಲ ಸಕಲೇಶ್ಪುರಲ್ಲಿ. ಬೆಟರ್ ಇಲ್ಲೇ ಎಲ್ಲಾದರೂ ನೆಕ್ಸ್ಟ್ ಒಳ್ಳೆ ಹೋಟ್ಲ್ ಕಾಣಿಸಿದ್ರೆ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. 8 ಗಂಟೆ ಆಗುತ್ತೆ. ಇನ್ನೂ ನಡೀತಾ ಇದೆ ಬೈಪಾಸಲ್ಲಿ ಕೆಲಸ. ಹಂಗಾರೆ ವೈಡಿಂಗ್ ಈಗ ನಡೀತಾ ಇದೆ, ಬರೀ ನಾರ್ಮಲ್ 2 road ಇತ್ತು, ಫುಲ್ ಹೈವೇ ಮಾಡ್ತಾವ್ರೆ ಅಂತ ಕಾಣುತ್ತೆ. ಗುಡ್ ಗುಡ್ ಗುಡ್. ಹೆಂಗೆ ಗುರು ಇದು ಮೇಲೆ ರೌಂಡಾಗಿ ಏನಕ್ಕೆ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಿಸ್ತಾರೆ ಇಲ್ಲಿ? ಎನಿವನ್ ಫ್ರಮ್ ಹಾಸನ್ ಸಕಲೇಶ್ಪುರ್ ಹೊಡೀರಿ, ಕಮೆಂಟ್ ಹೊಡೀರಿ. ಸಾರಿ, ಹಾಸನ್ ಬಂದರೆ ಇದೊಂದು ವ್ಯೂ ವಾಟ್ರದ್ದು ನೋಡೋಕೆ ಚೆನ್ನಾಗಿರುತ್ತೆ. ಇದು ಫ್ಲೈಯರ್ ಆಗ್ಬಿಟ್ಟೈತೆ ಇಲ್ಲಿ, ಫುಲ್ ಬೈಪಾಸ್ ಫ್ಲೈಯರ್ ಒಳ್ಳೆಯದೇ ಇವರು. ಆರಾಮ ಫಾಸ್ಟಾಗಿ ಹೋಗ್ಬೋದು. 10 hours ಒಂದು ಸರಿ ಮಾಡೋಣ ಧರ್ಮಸ್ಥಳ. ಏನಂತೀರ? ಧರ್ಮಸ್ಥಳ ಮಾಡೋಣ, ಎಲ್ಲಿ ಮಾಡೋಣ ಹೇಳಿ. ಬಟ್ ರೋಡ್ ಚೆನ್ನಾಗಿರ್ಬೇಕು ಗುರು. ಈ ಆಫ್ ರೋಡ್ ಥರ ಆಗ್ಬಿಟ್ರೆ ಕಷ್ಟ. 2 lane ಆದ್ರೂ ಚೆನ್ನಾಗಿರೋ ರೋಡ್ ಆದರೆ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈ ಟ್ರಾಫಿಕ್ ಟೆನ್ಷನು, ಆಫ್ ರೋಡ್ಗಳು, ಡಬ್ಬಾ ರೋಡು ಇದ್ದಾಗಲೇ ನಮಗೆ 10 hours ಸಸ್ಪೆನ್ಷನ್ ಸ್ಟಿಫ್ ಅಲ್ವಾ. ಹಂಗಾಗಿ ಒಳ್ಳೆ ಲೊಕೇಶನ್ ಹೇಳಿ, ಒಂದು ರೈಡ್ ಮಾಡಬೇಕು. ಒಂದು ಟೂರಿಂಗ್ ಮಾಡಿಲ್ಲ, 3 ವರ್ಷ ಆಯ್ತು ಗಾಡಿ ತಗೊಂಡು. 10 hours ಕಮೆಂಟ್ ಪಕ್ಕ ಪ್ಲ್ಯಾನ್ ಮಾಡೋಣ. ಯಾವುದೋ ಹೋಟೆಲ್ ನೈವೇದ್ಯಂ ಅಂತೆ, ನೋಡೋಣ ಇರಪ್ಪ. ಪ್ರಸಾದ ಥರ ಇರುತ್ತೋ ನೈವೇದ್ಯ ಥರ ಇರುತ್ತೋ
ಇಲ್ಲಿವರೆಗೂ ಎಷ್ಟು ಓಡಿಸಿದ್ದೀನಿ, 226 ಕಿಲೋಮೀಟರ್ಸ್, 26 ಮೈಲೇಜ್, ಆ್ಯಾವರೇಜ್ ಸ್ಪೀಡ್ 80, 2 hours 50 minutes ಟ್ರಿಪ್ ಟೈಮ್. ಓಕೆ, ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್, ಆಮೇಲೆ ಸ್ಟಾರ್ಟ್ ಮಾಡೋಣ. ಟೈಮ್ 8:13. ಐ ಥಿಂಕ್ 17 ಕಿಲೋಮೀಟರ್ಸ್ ಇದೆ ಸಕಲೇಶ್ಪುರ. ನಾನು ಎಲ್ಲಿ ಹೋಗ್ಬೇಕು ಅಲ್ಲಿಗೆ, ಸಿಗಾಬಿಡೆ ಫಾಸ್ಟಾಗಿ ಬಂದುಬಿಟ್ಟಿದ್ದೀನಿ. Few moments later. ಸೊ ಟೈಮ್ ಈಗ 9:45. ನಾನು ಬಂದಿದ್ದು ಐ ಥಿಂಕ್ 8 ಚೇಂಜಲ್ಲಿ. ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಆ್ಯಕ್ಚುಲಿ ಇನ್ನೂ ತುಂಬ ಟೈಮ್ ಇದೆ ನನಗೆ, ಅದಕ್ಕೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಫೋನಲ್ಲಿ ಮಾತಾಡ್ಕೊಂಡಿದ್ದೆ ಫ್ರೆಂಡ್ಸ್ ಜೊತೆ. ಬ್ರೇಕ್ಫಾಸ್ಟ್ ಆಯಿತು, ಇಡ್ಲಿ, ವಡ ಆ್ಯಂಡ್ ಒಂದು ಕಾಫಿ. ಈಗ ಓಡೋಣ. ಐ ಥಿಂಕ್ ನನ್ನ ರೈಡಲ್ಲಿ ಅರ್ಧ ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ ಅನ್ಸುತ್ತೆ. 8:15 ಬಂದೆ ಅನ್ಸುತ್ತೆ. ನಾನು ಇಲ್ಲಿ 9:15 ಆಗೋಗಿದೆ. ಇಲ್ಲಿಂದ ಓಡೋಣ. ಈ ಹೋಟ್ಲಲ್ಲಿ ಇಟ್ಸ್ ಟೈಮ್ ಓಡ. ಸೊ ಇನ್ನು 1:30 ತೋರಿಸ್ತಾ ಇದೆ ರೇಂಜು. ಇನ್ನು 20:30 ಆಗಿದ ತಕ್ಷಣ ಇದು ರಿಸರ್ವ್ಗೆ ಬೀಳುತ್ತೆ. Much later. ದಿ ಹೊಸೂರು. ಸೊ ನಾನು ಊಟ ಮಾಡೋದಕ್ಕೆ ಈಗ ದಿ ಹೊಸೂರು ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಇದು ಸಕಲೇಶ್ಪುರ ಊರಿಗಿಂತ ಮುಂಚೆ ಬೈಪಾಸಲ್ಲಿ ಹತ್ರ ಇದೆ. ಏನು ಅಡ್ವಾಂಟೇಜ್ ಗೊತ್ತಾ, ಇಲ್ಲಿ ನೋಡಿ, ಗಾಡಿ ಇಲ್ಲೇ ಇದೆ. ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಇಲ್ಲೇ ಕೂತ್ಕೊಂಡು ತಿನ್ಬೋದು. ಲಗೇಜ್ ಬಿಚ್ಚು ಟೆನ್ಷನ್ನೇ ಇಲ್ಲ. ಹಂಗಾಗಿ ಇಲ್ಲಿ ನಿಲ್ಲುತ್ತೆ. ಮಸ್ತಾಗಿದೆ ಜಾಗ ನೋಡಿ, ಹೆಂಗಿದೆ. ಇಲ್ಲೇ ಬ್ಯಾಗು, ಇಲ್ಲೇ ಗಾಡಿ, ಒಳ್ಳೆ ವ್ಯೂ, ಹೈವೇ ವ್ಯೂ. ನಾನು ಹೊರಟಿದ್ದೀನಿ ಇಲ್ಲಿಂದ. ಓಯ್ ಏನು ಟೈಮು 3:16. ಲೆಟ್ಸ್ ಸಿ ನಾನು ಧರ್ಮಸ್ಥಳಕ್ಕೆ ಎಷ್ಟೊತ್ತಿಗೆ ಹೊರಡ್ತೀನಿ ಅಂತ. ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಸ್ವಲ್ಪ ನಿದ್ದೆ ಮಾಡೋಣ. ಟಯರ್ಡ್ ಫೀಲ್ ಏನಿಲ್ಲ, ಯಾಕಂದರೆ ರೋಡ್ ಚೆನ್ನಾಗಿದೆ. ನಿದ್ದೆ ಮಾಡಬೇಕು ಅಷ್ಟೆ. ವಿ ಮೆಟ್ ಫ್ಯೂ ನ್ಯೂ ಫ್ರೆಂಡ್ಸ್ ಇನ್ ಸಕಲೇಶ್ಪುರ್. ನೆಕ್ಸ್ಟ್ ಬಂದರೆ ಫೋನ್ ಮಾಡಬೇಕು. ಬರಬೇಕು ಅಂದ್ಕೋತಾನೇ ಇರ್ತೀನಿ. ಬರಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕಂತ ಆಗೋದೇ ಇಲ್ಲ. ಇನ್ಮೇಲಾದರೂ ಬರಬೇಕು. ಸೊ ಸ್ನೇಹಿತರೆ, 76 ಕಿಲೋಮೀಟರ್ಸ್, 1 hour 28 minutes ತೋರಿಸ್ತಾ ಇದೆ. 4:50 ರೀಚ್ ಆಗ್ತೀನಿ ಅಂತ. ಎಸ್, ನೋ ಪ್ರಾಬ್ಲಮ್. ಆರಾಮಾಗಿ ಹೋಗೋಣ, ನಿದ್ದೆ ಮಾಡೋಣ, ರೆಸ್ಟ್ ಮಾಡೋಣ, ಒಂದು ನೈಟ್ ದರ್ಶನಕ್ಕೆ ಹೋಗೋಣ, ಮತ್ತು ಬೆಳಗ್ಗೆ ಒಂದು ದರ್ಶನ ಮಾಡೋಣ. ರೋಡ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗ್ಬಿಟ್ಟಿದೆ ಗುರು. ನಾನು ಆ ರೋಡು ಏನು ವರ್ಸ್ಟ್ ಆಗೋಗಿತ್ತು ಆ ಟೈಮಲ್ಲಿ. ಮೊದಲು ತುಂಬ ವರ್ಷ ಪೆಂಡಿಂಗ್ ಇತ್ತು ಬಿಡಿ. ಆ ಟೈಮಲ್ಲೇ ವಿತಿನ್ ಎ ಡೇ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾಯಿದ್ದೆ ಧರ್ಮಸ್ಥಳಕ್ಕೆ ನಾವು. ಇವತ್ತಿರೋ ರೋಡ್ ಕಂಡೀಷನ್ ನೋಡಿದ್ರೆ ಇನ್ನೂ ಬೇಗ ಹೋಗ್ಬಿಡ್ಬೋದು ಮನೆಗೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಲೇಟ್ ನೈಟ್ ಆಗೋದು ಮನೆಗೆ ಹೋಗೋಷ್ಟಲ್ಲೇ. ಈಗಿರೋ ರೋಡ್ ಕಂಡೀಷನ್ ನೋಡಿದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬಿಡ್ಬೋದು. ಸಖತ್ತಾಗಿದೆ, ಗುಡ್. ಬಟ್ ಅದೇ ಇನ್ನೊಂದು ಚೂರು ಎಲ್ಲೋ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ರು. ನೋಡೋಣ ಎಷ್ಟು ದೂರ ಚೆನ್ನಾಗಿಲ್ಲ. ಅದು ಚೆನ್ನಾಗಿಲ್ಲ ಅಂದರೆ ಎಷ್ಟು ಚೆನ್ನಾಗಿಲ್ಲ, ವರ್ಸ್ಟ್ ಆಗಿದೆಯಾ, ಓಕೆನಾ, ನೋಡೋಣ ಮುಂದಕ್ಕೆ. ಸೊ ನೀವೇನ ಪ್ಲ್ಯಾನ್ ಮಾಡ್ತಾಯಿದ್ರೆ, ಹೇಳ್ತಾ ಇದ್ದಂಗೆ ಶುರು ಆಯ್ತಲ್ಲ ಗುರು. 2-3 ಕಿಲೋಮೀಟ್ರ್ ಚೆನ್ನಾಗಿಲ್ಲ ಅನ್ಕೋತೀನಿ. ಬಟ್ ಹೆವಿ ಕಾಂಕ್ರೀಟ್ ರೋಡ್ ಆಗ್ತಾವ್ರೆ. ಒಳ್ಳೆ ಕ್ವಾಲಿಟಿ ಇದ್ದರೆ ಚೆನ್ನಾಗಿರುತ್ತೆ.